ಹೆಚ್ಚಿಗೆ ಕೋಪ ಮಾಡ್ಕೋತಾಳ. ಕರೆಕ್ಟಾಗಿ ಸ್ಪಂದಿಸ್ಬೇಕು, ಕೋಪ ಮಾಡ್ಕೊಳ್ಳಲ್ಲ. ಇವ್ರದ್ದು ಒಂದು TRP ಸಂಬಂಧ ಜಿ ಕನ್ನಡ ಶೋದಾಗ ಬಾಳು ಬೆಳಗುಂದಿಯವ್ರ ಫ್ಯಾಮಿಲಿ ಸ್ಟೋರಿನ ತಿಳ್ಕೊಂಡ ಅವ್ರ ಮಧ್ಯೆ ಜಗಳ ಹಚ್ಚೋ ಒಂದು ಕಾರ್ಯಕ್ರಮ ಮಾಡ್ತಾರಲ್ಲ, ಇವ್ರಿಗೆ ಯಾಕೆ ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ಥರ್ಡ್ ಕ್ಲಾಸ್ ನೋಡ್ರಿ. ಯಾಕಂದ್ರೆ ಇನ್ನೊಬ್ಬರು ಫ್ಯಾಮಿಲಿ ಮ್ಯಾಟ್ರನ್ನ ತೊಗೊಂಡೋಗಿ ನೀವು ಅವ್ರನ್ನ ಯೂಸ್ ಮಾಡಿಕೊಂಡು ನೀವು TRP ಮಾಡಿಕೊಂಡು ಏನೋ ಒಂದು ಲವ್ ಸ್ಟೋರಿ ರೀ ಬಾಳು ಬೆಳಗುಂದಿಯವ್ರದ್ದು. ನೀವು ಇಷ್ಟು ದಿವಸ ಜೀವನ ಮಾಡ್ಕೊಂಡು ಬಂದಾರ. ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತಿ. ಪ್ರತಿ ಒಂದು ಮನೆಯಾಗೂ ಜಗಳ ಇದ್ದೇ ಇರ್ತಾವೆ. ಎಲ್ಲೋ ಒಂದು ಕಡೆ ಇಂಥ ಆಟ ಆಡಿ ಇಂಥ ಮನೋರಂಜನೆ ಕೊಟ್ಟು ನೀವು TRP ಮಾಡ್ಕೊಂಡು ಇಡೀ ನ್ಯೂಸ್ನಾಗಂತೂ ಇದೇ ಕೆಲಸ ನೋಡ್ರಿ. ಬಾಳು ಬೆಳಗುಂದಿಯವ್ರ ಮನ್ಯಾಗ ಜಗಳ ಯಾರ ಮನ್ಯಾಗಿಲ್ಲ ಹೇಳ್ರಿ ಜಗಳ. ಸೊ ಎಲ್ಲರ ಮನ್ಯಾಗ ಇರ್ತಾವೆ ಇಂಥ ಶೋನ. ಇವರು TRP ಸಂಬಂಧ ಹಿಂಗೆ ಶೋ ರೆಡಿ ಮಾಡ್ತಾರೆ. ಉತ್ತರ ಕನ್ನಡದಾಗ ಫೇಮಸ್ ಆಗಿರೋ ಬಾಳು ಬೆಳಗುಂದಿಯವ್ರೆ ಹೆಂಗಾರ ಒಂದು ಸಲ ಬೆಂಕಿ ಹಚ್ಚೋನು ಇವ್ರ ಮನೆಗೆ. ಈ TV ಚಾನಲ್ಗಳ ಓಪನ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಈ ಥರ ಶೋಗಳು ಮಾಡಿಕೊಂಡು ನೀವು ಹಿಂಗೆ ಜಗಳ ಹಚ್ಚಿ ನೀವು ಯಾರಾದ್ರೂ ಮನೆ ಹಾಳು ಮಾಡ್ಬೇಕಂದ್ರೆ ನೀವು ನಿಮ್ಮನ್ನು ಕರ್ಕೊಂಡು ಹೋಗಿ ನೋಡ್ರಿ. ಮೇಲೆ ಬದುಕು ಜಟ್ಕಾ ಬಂಡಿ ಆಗ್ಬಿಟ್ಟಿತ್ತು. ಜೋಡಿ ನಂಬರ್ 1 ಅಲ್ಲ, ಬದುಕು ಜಟ್ಕಾ ಬಂಡಿ ಶೋ ಆಗ್ಬಿಟ್ಟಿತ್ತು.